Hi, hello, namaste. ನಾನು ದೀಕ್ಷಿತಾ ಕ್ಲಿಂಟನ್ ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಕಪ್ ಅಂಡ್ ಮೈ ಲೈಫ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆಲ್ರೆಡಿ ನಿಮ್ಗೊಂದು ಐಡಿಯಾ ಇರೋ ತರ ಈ ಬ್ಯೂಟಿಫುಲ್ ಆದ ಸೆಲ್ಫ್ ಮೇಕಪ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಡ್ಯೂಯಿ, ಗ್ಲಾಸಿ ಅಂಡ್ ನ್ಯಾಚುರಲ್ ಸ್ಕಿನ್ ಲೈಟ್ ಮೇಕಪ್ ಅಂತ ಹೇಳ್ಬೋದು. ಸೊ ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಸಿಂಪಲ್ ಮೇಕಪ್ ಕೇಳಿದವ್ರಿಗೆ ಇಲ್ಲ ಗೆಸ್ಟ್ ಮೇಕಪ್ ಕೇಳಿದವ್ರಿಗೆ ನಾನ್ ಬ್ರೈಡಲ್ಸ್ಗೆ ಈ ತರ ಮೇಕಪ್ ಡೆಫಿನೆಟ್ಲಿ ನೀವು ಮಾಡ್ಬೋದು. ಈ ವಿಡಿಯೋ ನೋಡಿ ಅದೇ ಸ್ಟೆಪ್ಸ್ ಯೂಸ್ ಮಾಡಿ ನೀವು ಮೇಕಪ್ ಮಾಡ್ಬೋದು. ಅಂಡ್ ನೀವೇ ಖುದ್ದಾಗಿ ಬೇರೆ ಫಂಕ್ಷನ್ಸ್ಗೆ ಹೋಗ್ತಾ ಇದ್ದೀರಾ, ರೆಡಿ ಆಗಬೇಕು, ಸೆಲ್ಫ್ ಮೇಕಪ್ ಗೊತ್ತಿಲ್ಲ, ತುಂಬಾನೇ ಕಡಿಮೆ ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ, ಸೊ ತುಂಬಾ ಕಡಿಮೆ ಸ್ಟೆಪ್ಸ್ ಫಾಲೋ ಮಾಡಿ ಮೇಕಪ್ ಮಾಡ್ಕೋಬೇಕು ಅಂದ್ರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೋಸ್ಕರ. ತುಂಬಾ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿ, ತುಂಬಾ ಅಫೋರ್ಡಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ತುಂಬಾ ಒಂದು 5 ರಿಂದ 6 ಪ್ರಾಡಕ್ಟ್ಸ್ ಅಷ್ಟೇ ಯೂಸ್ ಮಾಡಿರೋದು ಈ ತರ ಲುಕ್ ಬಂದಿದೆ. ವೆರಿ ವೆರಿ ಸಿಂಪಲ್ ಅಂಡ್ ಸ್ಕಿನ್ ಲೈಟ್ ಮೇಕಪ್ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇದ್ರೆ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಮೈ ನೆಕ್ ಅಂಡ್ ಫೇಸ್, ಅಷ್ಟು ಡ್ಯೂಯಿ ಆಗಿ ನ್ಯಾಚುರಲ್ ಆಗಿ ಕಾಣ್ತಿದೆ. ಸೊ ಎಸ್, ಯು ವಿಲ್ ಬಿ ಲರ್ನಿಂಗ್ ದಿಸ್ ಮೇಕಪ್ ಸ್ಟೆಪ್ ಬೈ ಸ್ಟೆಪ್ ಇನ್ ದಿಸ್ ವಿಡಿಯೋ. ಏನಾದ್ರೂ ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ಎಂಕರೇಜ್ ಮಾಡಿ, ಅಂಡ್ ನೆಕ್ಸ್ಟ್ ವಿಡಿಯೋ ಯಾವ ತರ ಇರಬೇಕು, ಯಾವ ಟಾಪಿಕ್ ಮೇಲೆ ಮಾಡಬೇಕು ಅಂತಾನು ನನಗೆ ತಿಳಿಸಿ. ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಹೆಲ್ಪ್ ಯು. ಎಲ್ಲದಕ್ಕಿಂತ ಮುಂಚೆ, ವಿಡಿಯೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಲ್ಲೇನಂತ ಬೆಲ್ ಬಟನ್ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಫ್ಯೂಚರ್ಲಿ ಯಾವುದೇ ತರ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ಯು ಕ್ಯಾನ್ ವಾಚ್ ಮೈ ವಿಡಿಯೋಸ್ ಅಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಸೋ ಮಚ್. ಸೊ ತಡ ಮಾಡದೆ ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಸ್ಟಾರ್ಟಿಂಗ್ ಆಫ್ ವಿತ್ ಬಯೋಟಿಕ್ ಮಾಯಿಶ್ಚರೈಸರ್. ಆಲ್ರೆಡಿ ನಾನು ಬಯೋಟಿಕ್ ಬ್ರ್ಯಾಂಡಿಂದನೇ ಟೋನರ್ ಅಪ್ಲೈ ಮಾಡಿದ್ದೀನಿ 5 to 10 minutes ಮುಂಚೆ ಆಫ್ ಕ್ಯಾಮರಾ. ಇಲ್ಲಿ ಆನ್ ಕ್ಯಾಮರಾ ನಾನು ಹೈಡ್ರೇಟಿಂಗ್ ಬಯೋಟಿಕ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಪ್ರಾಡಕ್ಟ್ಸ್ ಲೈಕ್ ಮಾಯಿಶ್ಚರೈಸರ್ ಆ್ಯಂಡ್ ಪ್ರೈಮರ್ ಆರ್ ಫೌಂಡೇಶನ್ ಸ್ವಲ್ಪ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ವಾರ್ಮ್ ಮಾಡಿ ಅಪ್ಲೈ ಮಾಡಿದಾಗ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ. ಇಟ್ ವಿಲ್ ವರ್ಕ್ಔಟ್ ರಿಯಲಿ ವೆಲ್ ಅಂತ ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಸಾಜ್ ಕೂಡ ಮಾಡ್ತಾ ಇದ್ದೀನಿ ಜೆಂಟಲಿ ಆಲ್ ಓವರ್ ದ ಫೇಸ್, ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಆದರೆ ವಿತಿನ್ ದ ಸ್ಕಿನ್ ನಿಮಗೆ ಗ್ಲೋ ಚೆನ್ನಾಗಿ ಬರುತ್ತೆ ಆ್ಯಂಡ್ ಮೇಕಪ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಓವರ್ ಆಲ್. ಅದಕ್ಕೋಸ್ಕರ ಜೆಂಟಲಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ಅಪ್ಲಿಕೇಶನ್ ಆಫ್ ಮಾಯಿಶ್ಚರೈಸರ್ ಇಲ್ಲಿ ನಾನು ಫೇಸಸ್ ಕೆನಡಾ ಅವರ ಮ್ಯಾಟಿಫೈಯಿಂಗ್ ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದೀನಿ. ಜಸ್ಟ್ ಟು ಸ್ಮೂತನ್ ಮೈ ಲಿಟಲ್ ಬಿಟ್ ಡ್ರೈಯರ್ ಸ್ಕಿನ್ ನಾನು ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಈಗ ಮ್ಯಾಟಿಫೈಯಿಂಗ್ ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದೀನಿ ಫೇಸಸ್ ಕೆನಡಾ ಬ್ರ್ಯಾಂಡಿಂದ. ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ಇದು ಟಿಂಟೆಡ್ ಪ್ರೈಮರ್ ಆಗಿರೋದ್ರಿಂದ ನಿಮಗೆ ಅದರಲ್ಲೇ ಸ್ವಲ್ಪ ಕವರೇಜ್ ಕೊಟ್ಬಿಡುತ್ತೆ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಪ್ರೈಮರ್. ಸೊ ಇದು ಸ್ವಲ್ಪ ಕವರೇಜು ಕೊಟ್ಬಿಡುತ್ತೆ ಆ್ಯಂಡ್ ಮ್ಯಾಟಿಫೈಯಿಂಗು ಮಾಡುತ್ತೆ. ನಿಮಗೆ ಏನಾದರೂ ಆಯಿಲ್ ಸ್ಕಿನ್ ಲೈಕ್ ಆಕ್ನೆ ಪೋರ್ ಸ್ಕಿನ್ ಏನಾದರೂ ಇದ್ದರೆ ಇಟ್ ವಿಲ್ ರಿಯಲಿ ಮ್ಯಾಟಿಫೈ ಆ್ಯಂಡ್ ಬ್ಲರ್ ಔಟ್ ಆಲ್ ದ ಪೋರ್ಸ್ ಅಂತ ಹೇಳ್ಬೋದು. ಸೊ ಆಫ್ಟರ್ ದಿಸ್ ವೆಯ್ಟ್ ಫಾರ್ 20 to 30 seconds, ಇಲ್ಲ 1 minute ಆದರೂ ಓಕೆ, ನೋ ಪ್ರಾಬ್ಲಮ್. ಇಟ್ಸ್ ಲುಕಿಂಗ್ ರಿಯಲಿ ನ್ಯಾಚುರಲ್. And now I'm going with direct liquid concealer. ಸ್ವಿಸ್ ಬ್ಯೂಟಿಯಿಂದ ನಾನು ಲಿಕ್ವಿಡ್ ಕನ್ಸೀಲರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಏನು ಕಲರ್ ಕರೆಕ್ಷನ್ ಮಾಡ್ತಾ ಇಲ್ಲ. ನೀವು ಹಂಗೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನನ್ನ ಫೇಸಲ್ಲಿ ಡಿಸ್ಕಲರೇಷನ್ಸ್ ಜಾಸ್ತಿ ಇಲ್ಲ. ಡಿಸ್ಕಲರೇಷನ್ಸಲ್ಲಿ ಅಲ್ಲಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸು ಮತ್ತು ಪಿಗ್ಮೆಂಟೇಷನ್ ಆ ಥರ ಏನೂ ಜಾಸ್ತಿ ಇಲ್ಲ. ಸೊ ನಾನಿಲ್ಲಿ ಪ್ಯಾಕ್ ಬ್ರ್ಯಾಂಡಿಂದ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ, ಸ್ಮಾಲ್ ಒನ್. ಸೊ ಕಲರ್ ಕರೆಕ್ಷನ್ ಮೇಯ್ನ್ಲಿ ಯಾರಿಗೆ ಬೇಕು ಅಂದರೆ ಡಿಸ್ಕಲರೇಷನ್ಸ್ ಇಂದ ಹೈಬರ್ ಪಿಗ್ಮೆಂಟೇಷನ್ ಇಲ್ಲ ಪಿಗ್ಮೆಂಟೇಷನ್ ಜಾಸ್ತಿ ಇರೋರಿಗೆ ಕಲರ್ ಕರೆಕ್ಷನ್ ಮಾಡ್ತಾರೆ. ನೀವು ಹಂಗೆ ಅಬ್ಸರ್ವ್ ಮಾಡಿದ್ರೆ ನಾನು ಹೇಳಿರೋ ಥರ ನನಗೆ ಜಾಸ್ತಿ ಪಿಗ್ಮೆಂಟೇಷನು ಇಲ್ಲ, ಏನೂ ಇಲ್ಲ. ಡೈರೆಕ್ಟಾಗಿ ನಾನು ಫೌಂಡೇಶನ್ನೇ ಬಳಸ್ಬೋದು. ಸೊ ನಾನು ಫೌಂಡೇಶನ್ ಬಳಸಿ ತುಂಬ ಹೈ ಕವರೇಜ್ ಇಲ್ಲ ಹೆವಿ ಮೇಕಪ್ ಮಾಡ್ಕೊತಾ ಇಲ್ಲ. ಅದಕ್ಕೆ ಡೈರೆಕ್ಟ್ ನಾನು ಸ್ವಲ್ಪ ಲೈಟರ್ ಶೇಡ್ ಲಿಕ್ವಿಡ್ ಕನ್ಸೀಲರೇ ಯೂಸ್ ಮಾಡಿ ಕವರೇಜ್ ಕೊಡ್ತಾ ಇದ್ದೀನಿ. ಐ ಆಮ್ ನಾಟ್ ಯೂಸಿಂಗ್ ಫೌಂಡೇಶನ್ ಐ ಆಮ್ ಯೂಸಿಂಗ್ ಲಿಕ್ವಿಡ್ ಕನ್ಸೀಲರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಐ ಆಮ್ ಆಲ್ಸೋ ಕವರಿಂಗ್ ನೆಕ್. ಎಸ್, ಸೊ ಡೈರೆಕ್ಟ್ ಫೌಂಡೇಶನ್ ಹಾಕಿದ್ರೆ ಸ್ವಲ್ಪ ಹೆವಿ ಮೇಕಪ್ ಆಗೋಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ತುಂಬ ನ್ಯಾಚುರಲ್ ಆ್ಯಂಡ್ ಬ್ರೈಡ್ಸ್ ಮೇಡ್ ಮೇಕಪ್ ಥರ ಇರಬೇಕು, ಸೆಲ್ಫ್ ನ್ಯಾಚುರಲ್ ಮೇಕಪ್ ಥರ ಇರಬೇಕು, ಸಿಂಪಲ್ಲಾಗಿ ಅಂತ ಹೇಳಿರೋದ್ರಿಂದ ಐ ಆಮ್ ಯೂಸಿಂಗ್ ಓನ್ಲಿ ಒನ್ ಪ್ರಾಡಕ್ಟ್ ಟು ಗಿವ್ ಕವರೇಜ್. ಇದು ಬನಾನಾ ಪೌಡರ್ ಇನ್ಸೈಟ್ ಬ್ರ್ಯಾಂಡಿಂದ. ಆ್ಯಂಡ್ ಬಿಫೋರ್ ದ್ಯಾಟ್ ಐ ಆಮ್ ಯೂಸಿಂಗ್ ಸ್ವಿಸ್ ಬ್ಯೂಟಿ ಲಿಪ್ಸ್ಟಿಕ್ ಆ್ಯಸ್ ಅ ಬ್ಲಷ್. ಕ್ರೀಮ್ ಬ್ಲಷ್ ಯೂಸ್ ಮಾಡೋದಕ್ಕಿಂತ ಲಿಪ್ಸ್ಟಿಕ್ನೇ ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವ ಶೇಡ್ ಯೂಸ್ ಮಾಡಿದ್ದೀನಿ ಅಂತಲೂ ನಿಮಗೆ ತೋರಿಸಿದ್ದೀನಿ. ಸೊ ಈ ಲಿಪ್ಸ್ಟಿಕ್ ಪ್ಯಾಲೆಟ್ ಬಂದು ಸ್ವಿಸ್ ಬ್ಯೂಟಿಯಿಂದ ಎಗೇನ್ ವೆರಿ ಅಫೋರ್ಡಬಲ್ ಅಂತಲೇ ಹೇಳ್ಬೋದು. ಈ ಎಲ್ಲ ಪ್ರಾಡಕ್ಟ್ಸ್ ಡೆಫಿನೆಟ್ಲಿ ನೀವು ಸೆಲ್ಫ್ ಗ್ರೂಮಿಂಗ್ಗೆ ಪರ್ಚೇಸ್ ಮಾಡ್ಬೋದು. ಪ್ರೊಫೆಷ್ನಲ್ ಯೂಸ್ಗೆ ಯೂಸ್ ಆಗಲ್ಲ ಅಂದ್ರೂ ನೀವು ಸೆಲ್ಫ್ ಗ್ರೂಮಿಂಗ್ಗೆ ಪರ್ಫೆಕ್ಟ್ ಆ್ಯಂಡ್ ಆ್ಯಪ್ಟ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಎಷ್ಟು ಬ್ಲಷ್ ಇಷ್ಟ ಅಷ್ಟು ಬ್ಲಷ್ ಅಪ್ಲೈ ಮಾಡ್ಕೊಳ್ಳಿ. ನೋ ಇಶ್ಯೂಸ್ ಅಟ್ ಆಲ್. ಇಟ್ ಈಸ್ ಆಲ್ ಯೋರ್ ಪ್ರಿಫರೆನ್ಸ್ ಆ್ಯಂಡ್ ಯೋರ್ ವಿಶ್. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಮೇಕಪ್ ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ಸೆಲ್ಫ್ ಗ್ರೂಮಿಂಗ್ ಆದರೆ. ಸೊ ಅಕಸ್ಮಾತ್ ನೀವೇನಾದರೂ ಕ್ಲೈಂಟ್ ಮೇಲೆ ಸಿಂಪಲ್ ಮೇಕಪ್ ಆ್ಯಂಡ್ ನಾನ್ ಬ್ರೈಡಲ್ಸ್ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂದರೆ ಅವ್ರಿಗೆ ಕೇಳಿ ಅವ್ರಿಗೆ ಯಾವ ಥರ ಬೇಕು ಎಷ್ಟು ಬೇಕು ಅಂತ. ಸೊ ಅದ್ರ ಮೇಲೆ ನೀವು ಪ್ರಾಡಕ್ಟ್ ಯೂಸ್ ಮಾಡಿ. ಆಫ್ಟರ್ ದಟ್ ನಾನು ನಿಮಗೆ ತೋರಿಸಿದ್ನಲ್ಲ ಇದಕ್ಕಿಂತ ಮುಂಚೆ
ಇನ್ಸೈಟ್ ಬ್ರ್ಯಾಂಡಿಂದ HD ಬನಾನಾ ಪೌಡರ್. ಸೊ ಅದೇ ಪೌಡರ್ನ ನಾನಿಲ್ಲಿ ಅಂಡರ್ ಐಸಲ್ಲಿ ಬೇಕ್ ಮಾಡ್ತಾಯಿದ್ದೀನಿ. ಸೊ ಎಗೇನ್ ಜಾ ಲೈನ್ ಮೇಲೆ ಬೇಕ್ ಮಾಡ್ತಾಯಿದ್ದೀನಿ ಟು ಗಿವ್ ದ್ಯಾಟ್ ಲಿಫ್ಟೆಡ್ ಲುಕ್, ಟು ಮೇಕ್ ಮೀ ಲುಕ್ ಎ ಲಿಟಲ್ ಬಿಟ್ ಯಂಗ್ ಅಂತ ಹೇಳ್ಬೋದು. ಸೊ ಕಾಂಟೋರ್ ಏನು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸೈಡ್ಸ್ ಆಫ್ ದ ನೋಸ್ ಹತ್ರ ನಾನು ಬೇಕ್ ಮಾಡಿಬಿಟ್ರೆ ಸೊ ದಟ್ ಲುಕ್ ಲಿಟಲ್ ಶಾರ್ಪ್ ಅಂತ ಅಂದ್ಕೊಂಡು. ಆ್ಯಂಡ್ ನೌ ಐ ಆಮ್ ಯೂಸಿಂಗ್ ಸ್ವಿಸ್ ಬ್ಯೂಟಿಯಿಂದ ಐಬ್ರೋ ಕಿಟ್ ವಿಚ್ ಇಸ್ ಪೌಡರ್ ಪ್ರಾಡಕ್ಟ್ ಟು ಡ್ರಾ ಮೈ ಐಬ್ರೋಸ್. ನೀವು ನೋಡ್ತಾ ಇದ್ದೀರಾ, ಐ ಲವ್ ಮೈ ಐಬ್ರೋಸ್ ಆ್ಯಂಡ್ ಐಬ್ರೋಸ್ ಮಾಡಿಸಿದ್ದೀನಿ. ಆ್ಯಂಡ್ ಇಟ್ಸ್ ಬಿನ್ ವೆರಿ ಲಾಂಗ್ ಟೈಮ್. ನಾನು 4 ಮಂತ್ಸ್ಗೆ ಒಂದ್ಸಲಿ 6 ಮಂತ್ಸ್ಗೆ ಒಂದ್ಸಲಿನೇ ಐಬ್ರೋಸ್ ಮಾಡಿಸೋದು, ಬಿಕಾಸ್ ಐ ಆಮ್ ಮೇಕಿಂಗ್ ಲಾಟ್ ಆಫ್ ಮೇಕಪ್ ವೀಡಿಯೋಸ್ ನವ ಡೇಸ್. ಸೊ ಫ್ರೀಕ್ವೆಂಟಾಗಿ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಐ ವಿಲ್ ಫಾಲೋ ಇಟ್. ಆ್ಯಂಡ್ ಎಸ್, ಡ್ರಾಯಿಂಗ್ ಮೈ ಐಬ್ರೋಸ್, ಐ ಆಮ್ ಜಸ್ಟ್ ಲವಿಂಗ್ ಇಟ್. ಎಸ್, so that's it. I'm just loving the process. I love the way when it looks really really natural, especially self grooming ಗೆ. ಸೊ ಆಬ್ವಿಯಸ್ಲಿ ಬ್ರೈಡಲ್ ಅಂದರೆ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ, ಹೆವಿ ಇರುತ್ತೆ ಕವರೇಜ್ ಎಲ್ಲ. ಸೆಲ್ಫ್ ಗ್ರೂಮಿಂಗ್ಗೆ ಅಂತ ಬಂದಾಗ ಯು ಶುಡ್ ಮೇಕ್ ಇಟ್ ರಿಲಿ ರಿಲಿ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಆ್ಯಂಡ್ ಗ್ಲೋಯಿ ಆ್ಯಂಡ್ ಡ್ಯೂಯಿ ಅನಿಸುತ್ತೆ ನನಗೆ. ಸೊ ನಿಮಗೆ ಅಂತ ಇಷ್ಟ, ಯಾವ ಥರ ಮೇಕಪ್ ಇಷ್ಟ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ಥರ ಮೇಕಪ್ ವೀಡಿಯೋಸ್ ಮಾಡಬೇಕು ಅಂತಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಸ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಐ ಲವ್ ಯು ಗೈಸ್. ಆ್ಯಂಡ್ ಇಲ್ಲಿ ನಾನು ಮೆಬ್ಲಿನ್ ಫಿಚ್ ಮೀ ಡಾರ್ಕ್ ಶೇಡ್ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಫೇಸ್ಗಲ್ಲ ಬಟ್ ಕಾಂಟೋರ್ ಮಾಡೋಕ್ಕೆ. ಇದೇನಿದು ಡಾರ್ಕರ್ ಶೇಡ್ ಕಾಂಪ್ಯಾಕ್ಟ್ ನೀವು ಕಾಂಟೋರ್ಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ತುಂಬ ಜನ ಥಿಂಕ್ ಮಾಡ್ತಾ ಇರ್ಬೋದು. ಎಸ್, ಆಬ್ವಿಯಸ್ಲಿ ವೆನ್ ಯು ಡೋಂಟ್ ವಾಂಟ್ ಕಾಂಟೋರಿಂಗ್ ಟು ಲುಕ್ ಎವಿಡೆಂಟಾಗಿ, ತುಂಬ ಡಾರ್ಕಾಗಿ ಕಾಂಟೋರ್ ನನಗೆ ಇಷ್ಟ ಆಗಲ್ಲ ಅಂತ ಅನ್ನೋರಿಗೆ, ಹಾರ್ಷಾಗಿ ಕಾಣಿಸಬಾರ್ದು ಅಂತ ಹೇಳೋರಿಗೆ, ನೀವು ಡಾರ್ಕರ್ ಶೇಡ್, ಲಿಟಲ್ ಬಿಟ್ ಡಾರ್ಕರ್ ಶೇಡ್ ಆಫ್ ನಿಮ್ಮ ಸ್ಕಿನ್ಗಿಂತ ಸ್ವಲ್ಪ ಡಾರ್ಕರ್ ಶೇಡ್ ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡು ಕಾಂಟೋರ್ ಮಾಡ್ಬೋದು ಲೈಟಾಗಿ. ಸೊ ಇಟ್ಸ್ ಆಲ್ ಯೋರ್ ಟೆಕ್ನಿಕ್ ಆ್ಯಂಡ್ ಯೋರ್ ಸ್ಪೆಷಾಲಿಟಿ ಆ್ಯಂಡ್ ಯೋರ್ ಸ್ಪೆಷಲ್ ಥಿಂಗ್ಸ್ ಅಂತಲೇ ಹೇಳ್ಬೋದು ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್. So yet again I'm using Pretty All Set palette in the, I'm taking pink color eyeshadow for the eye makeup. Very very simple. Yet again nandu hooded eyes. ಸೊ ಆಲ್ರೆಡಿ ಹೇಳಿದ್ದೀನಿ, ಹೂಡ್ ತುಂಬಾ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಐ ಮೇಕಪ್ ಏನು ಅಷ್ಟೊಂದು ಹೈಲೈಟೆಡಾಗಿ ಕಾಣಲ್ಲ. ಇಫ್ ಐ ಯೂಸ್ ಮಲ್ಟಿಪಲ್ ಕಲರ್ಸ್ ಆಲ್ಸೋ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಾನು ಆಲ್ರೆಡಿ ಎಲ್ಲ ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಎಗೇನ್ ಹೇಳ್ತಾ ಇದ್ದೀನಿ, ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿರೋ ಗೊತ್ತಿರಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ಪಿಂಕ್ ಕಲರ್ ಐ ಶ್ಯಾಡೋ, ನನ್ನ ಸ್ಯಾರಿ ಕೂಡ ಐ ಶ್ಯಾಡೋ ಪಿಂಕ್ ಆಗಿರೋದ್ರಿಂದ ಐ ಶ್ಯಾಡೋ ಕೂಡ ಪಿಂಕ್ ತೊಗೊಂಡಿದ್ದೀನಿ. ಸೊ ಸ್ಯಾರಿ ಕೂಡ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ವೇರ್ ಐ ಫೀಲ್ ವೆರಿ ವೆರಿ ಕಂಫರ್ಟಬಲ್, ಆ ಥರ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅಗೇನ್ ಐ ಆಮ್ ಟೇಕಿಂಗ್ ಸ್ವಲ್ಪ ಮೆಟಾಲಿಕ್ ಗೋಲ್ಡ್ ಕಲರ್ ತೊಗೊಂಡು ಸೆಂಟ್ರಲ್ಲಿ ಹೈಲೈಟ್ ಮಾಡ್ತಾಯಿದ್ದೀನಿ, ಜಸ್ಟ್ ಟು ಗಿವ್ ದಟ್ ಹ್ಯಾಲೋ ಎಫೆಕ್ಟ್ ಅಗೈನ್. ಎಸ್, ಸೆಂಟ್ರಲ್ಲಿ ಹೈಲೈಟ್ ಮಾಡಿ ಸ್ವಲ್ಪ ಶಿಮ್ಮರ್ ಹಾಕಿದೆ, ಸ್ವಲ್ಪ ಶೈನ್ ಬರುತ್ತೆ, ಸಾಫ್ಟ್ ಗ್ಲ್ಯಾಮ್ ಲುಕ್ ಬರಲಿ ಅನ್ನೋದಕ್ಕೋಸ್ಕರ ಐ ಆಮ್ ಗಿವಿಂಗ್ ದ್ಯಾಟ್ ಶಿಮ್ಮರ್ ಶೇಡ್ ಆನ್ ಪಿಂಕ್ ಕಲರ್. ನನ್ನ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ ದಯವಿಟ್ಟು ಕ್ಷಮಿಸ್ಬಿಡಿ. ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಸ್ಪೀಕ್ ಕನ್ನಡ, ಬಿಕಾಸ್ ಮೈ ಮದರ್ ಟಂಗ್ ಇಸ್ ನಾಟ್ ಕನ್ನಡ. ಬಟ್ ಆದರೂ ತುಂಬ ಚೆನ್ನಾಗಿ ಮಾತಾಡಬೇಕು ಅಂತ ಟ್ರೈ ಮಾಡಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಹೋಪ್ ಯು ಪೀಪಲ್ ಆರ್ ನಾಟ್ ಫೀಲಿಂಗ್ ಡಿಸ್ಕಂಫರ್ಟ್ ಹಿಯರಿಂಗ್ ಮೈ ಕನ್ನಡ. ಆ್ಯಂಡ್ ಎಸ್, ನಾನು ಐಬ್ರೋ ಡ್ರಾ ಮಾಡೋಕ್ಕೆ ಯಾವ ಕಿಟ್ ತೊಗೊಂಡಿದ್ದೆ, ಐ ಮೀನ್ ಯಾವ ಐಬ್ರೋ ಪೌಡರ್ ತೊಗೊಂಡಿದ್ದೆ, ಅದೇ ಐಬ್ರೋ ಪೌಡರ್ ತೊಗೊಂಡು ನಾನು ಕಾಜಲ್ ಥರ ಸ್ಮೋಕ್ಔಟ್ ಮಾಡಿದೆ. ಐ ಆಮ್ ನಾಟ್ ಯೂಸಿಂಗ್ ಎನಿ ಕಾಜಲ್ ಇಯರ್ ಬಿಕಾಸ್ ಐ ನೆವರ್ ವಾಂಟೆಡ್ ಟು ಟುಡೇ, ಬಿಕಾಸ್ ಮೇಕಪ್ ತುಂಬ ಬೇಗ ರಿಮೂವ್ ಮಾಡೋ ಪ್ಲ್ಯಾನ್ ಇದ್ದಿದ್ದರಿಂದ ನಾನು ಕಾಜಲ್ ಯೂಸ್ ಮಾಡಿಲ್ಲ. ಸೊ ಈ ಥರ ವಿತೌಟ್ ಕಾಜಲ್ ಕೂಡ ನೀವು ಅಂಡರ್ ವಾಟರ್ ಲೈನಲ್ಲಿ ನೀವು ಸ್ಮೋಕ್ಔಟ್ ಲುಕ್ ಕೊಡ್ಬೋದು ಅನ್ನೋದು ತೋರಿಸೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಗೇನ್ ಅಪ್ಪರ್ ವಾಟರ್ ಲೈನಲ್ಲಿ ನಾನು ಲೈನರ್ ಏನು ಯೂಸ್ ಮಾಡ್ತಾಯಿಲ್ಲ, ಅವ್ರ ಕಾಜಲ್ ಥರ ಜೆಲ್ ಲೈನರ್ ಆ ಥರ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ. ಸೇಮ್ ಐಬ್ರೋ ಪೌಡರ್ ತೊಗೊಂಡು ನಾನು ಅಪ್ಪರ್ ವಾಟರ್ ಲೈನಲ್ಲಿ ಜಸ್ಟ್ ಅದು ಕೂಡ ಸ್ಮೋಕಿ ಎಫೆಕ್ಟ್ಸ್ ಕೊಡ್ತಾಯಿದ್ದೀನಿ, ಸ್ಮೋಕ್ಔಟ್ ಮಾಡ್ತಾಯಿದ್ದೀನಿ. ಎಸ್, ಆ್ಯಂಡ್ ಐ ಆಮ್ ಯೂಸಿಂಗ್ ಮಾರ್ಸ್ ಮಸ್ಕಾರಾ ಇಯರ್, ಒನ್ ಆಫ್ ದ ಬೆಸ್ಟ್ ಮಸ್ಕಾರಾಸ್ ಐ ಎವರ್ ಯೂಸ್ಡ್ ಅಂತ ಹೇಳ್ಬೋದು. ಮೆಬ್ಲಿನ್ ಕೂಡ ತುಂಬ ಚೆನ್ನಾಗಿದೆ, ಯು ಕ್ಯಾನ್ ಗೋ ಫಾರ್ ಇಟ್. ಸೊ ಎಸ್, ನೀವು ನೋಡ್ಬೋದು ವಾಲ್ಯೂಮ್ ಎಷ್ಟಿದೆ, ಎಷ್ಟು ಕೊಡುತ್ತೆ ಆ್ಯಂಡ್ ಚೇಂಜಸ್ ನೀವು ನೋಡ್ಬೋದು. ನಂದಂತೂ ಲ್ಯಾಶಸ್ ತುಂಬ ಇನ್ವಿಸಿಬಲ್, ಲ್ಯಾಶಸ್ಸೇ ಕಾಣಿಸೋದಿಲ್ಲ. ಸೊ ಈ ಮಸ್ಕಾರ ಹಾಕಿದ ತಕ್ಷಣ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅನಿಸುತ್ತೆ ನನಗೆ. ಐ ಜಸ್ಟ್ ಲವ್ ದ ವೇ ಇಟ್ ಗಿವ್ಸ್ ದ ವಾಲ್ಯೂಮ್ ಫಾರ್ ಮೈ ಲ್ಯಾಶಸ್. ನೀವು ನೋಡ್ತಾ ಇದ್ದೀರಾ, ತುಂಬ ನ್ಯಾಚುರಲಾಗಿ ಕಾಣ್ತಿದೆ ಮೇಕಪ್ಪು, ದೇರ್ ಇಸ್ ನೋ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ನಾನು ಇಲ್ಲಿ ಸೇಮ್ ಐ ಶ್ಯಾಡೋ ಪ್ಯಾಲೆಟ್ಟಿಂದ ಶಿಮ್ಮರ್ ಬೇಬಿ ಪಿಂಕ್
ಕಲರ್ ತೊಗೊಂಡು ಐ ಶ್ಯಾಡೋ ತೊಗೊಂಡು ನಾನು ಅದನ್ನೇ ಹೈಲೈಟರ್ ಆಗಿ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಯೂಸಿಂಗ್ ಎನಿ ಕೈಂಡ್ ಆಫ್ ಸಪ್ರೇಟ್ ಹೈಲೈಟರ್ ಇಯರ್. ಚೀಕ್ ಬೋನ್ಸ್ ಮೇಲೆ, ಬ್ರೋ ಬೋನ್ಸ್ ಮೇಲೆ, ಆ್ಯಂಡ್ ಸ್ವಲ್ಪ ಬ್ರಿಡ್ಜ್ ಆಫ್ ದ ನೋಸ್ ಆ್ಯಂಡ್ ಕ್ಯೂಪಿಡ್ ಬೋನ್ಸ್ ಮೇಲೆಲ್ಲ ನಾನು ಬೇಬಿ ಪಿಂಕ್ ಶಿಮ್ಮರ್ ಐ ಶ್ಯಾಡೋ ತೊಗೊಂಡು ಅದೇ ಹೈಲೈಟರ್ ಥರ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಐ ಆಮ್ ಯೂಸಿಂಗ್ ಯುವರ್ LA Girl ಬ್ರ್ಯಾಂಡಿಂದ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ, ವಿಚ್ ಗಿವ್ಸ್ ವೆರಿ ವೆರಿ ಡ್ಯೂವಿ ಫಿನಿಶ್. LA Girl ಬ್ರ್ಯಾಂಡಿಂದ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಯೂಸ್ಡ್ ಮಾರ್ಸ್ ಮಸ್ಕಾರಾ ಟು ರಿಮೈಂಡ್ ಯು. ಬನಾನಾ ಪೌಡ್ರ್ ಬಂದು ಇನ್ಸೈಟ್ HD ಬನಾನಾ ಪೌಡ್ರ್ ಯೂಸ್ ಮಾಡಿದ್ದೀನಿ. ಲಿಕ್ವಿಡ್ ಕನ್ಸೀಲರ್ ಆ್ಯಸ್ ಅ ಬೇಸ್ ಯೂಸ್ ಮಾಡಿದ್ದೀನಿ ಸ್ವಿಸ್ ಬ್ಯೂಟಿಯಿಂದ ನಾನು. ಆ್ಯಂಡ್ ಇಯರ್ ಆಲ್ಸೋ ಎಗೇನ್ ಐಮ್ ಯೂಸಿಂಗ್ ಸ್ವಿಸ್ ಬ್ಯೂಟಿ ಬ್ರ್ಯಾಂಡಿಂದ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಲಿಪ್ ಲೈನಿಂಗ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಬ್ರೌನ್ ಕಲರ್, ವಿಚ್ ಈಸ್ ರಿಯಲಿ ರಿಯಲಿ ನೈಸ್ ಆ್ಯಂಡ್ ಮೇಕ್ಸ್ ಯುವರ್ ಲಿಪ್ಸ್ ಲುಕ್ ಸೋ ವೆರಿ ನೈಸ್ ಆ್ಯಂಡ್ ಎವಿಡೆಂಟಾಗಿ ಶೇಪ್ ತುಂಬ ಚೆನ್ನಾಗಿ ಕಾಣುತ್ತೆ. ಆಫ್ಟರ್ ದಿಸ್ ಎಗೇನ್ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಲೈಟರ್ ಕಲರ್ ವಿಚ್ ಈಸ್ ಇನ್ ಪಿಂಕ್ ಕಲರ್. ಸೊ ಎರಡು ಲಿಪ್ ಲೈನರೇ, ಲೈನಿಂಗ್ ಯೂಸ್ ಮಾಡಿರೋದು ಲಿಪ್ ಲೈನರೇ ಆ್ಯಂಡ್ ಒಳಗಡೆ ಫಿಲ್ ಮಾಡೋಕ್ಕೆ ಯೂಸ್ ಮಾಡಿರೋದು ನಾನು ಲಿಪ್ ಲೈನರೇ. ಸೊ ಓನ್ಲಿ ಥಿಂಗ್ ಇಸ್ ದೇ ಇಸ್ ಅ ಕಲರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಲಿಪ್ ಲೈನಿಂಗ್ಗೆ ಸ್ವಲ್ಪ ಡಾರ್ಕರ್ ಶೇಡ್ ಲೈಕ್ ಡಾರ್ಕ್ ಬ್ರೌನ್ ಯೂಸ್ ಮಾಡಿದ್ದೀನಿ. ಒಳಗಡೆ ಫಿಲ್ ಮಾಡಲಿಕ್ಕೆ ಐ ಆಮ್ ಯೂಸಿಂಗ್ ಪಿಂಕ್ ಕಲರ್ ಅಂತ ಹೇಳ್ಬೋದು. ದಿಸ್ ಇಸ್ ಇಟ್. There's lot of noise and disturbance today. ನಾನು ಎಕ್ಸ್ಪ್ಲನೇಷನ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ವೆರಿ ಸಾರಿ. ನೋಡ್ತಾ ಇದ್ದೀರಾ, ವೆರಿ ವೆರಿ ಸಿಂಪಲ್ ಬಿಗಿನರ್ಸ್ಗೆ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಸಿಂಪಲ್ ಆಗಿ ಹೇಗೆ ರೆಡಿ ಆಗೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ದ ಬೇಸ್ ಆ್ಯಂಡ್ ದಿಸ್ ಎವ್ರಿಥಿಂಗ್ ವಾಟ್ ಹ್ಯಾವ್ ಕ್ರಿಯೇಟೆಡ್ ಇನ್ ದಿಸ್ ಲುಕ್. ನೀವು ನೋಡ್ತಾ ಇದ್ದೀರಾ, ವೆರಿ ವೆರಿ ಸಿಂಪಲ್. ಸೊ ಸೆಲ್ಫ್ ಗ್ರೂಮಿಂಗ್, ಫಂಕ್ಷನ್ಸ್ಗೆ ಹೋಗ್ಬೇಕಾ, ಸಣ್ಣ ಪುಟ್ಟ ಇವೆಂಟ್ಸ್ಗೆ ರೆಡಿ ಆಗಬೇಕಾ, ಸೊ ದಿಸ್ ಇಸ್ ಇಟ್. ಸೊ ಈ ಥರ ರೆಡಿ ಆಗ್ಬೋದು ನೀವು. ಸೊ ಎಸ್, ಸ್ವಲ್ಪ ಡ್ರೈ ಮಾಡಿಕೊಂಡು ರೆಡಿಯಾಗಿ ಬಂದುಬಿಡ್ತೀನಿ. ಸ್ಟಿಚ್ ಯು. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಹೇರ್ ತುಂಬ ಫ್ರೀ ಲೈಕ್ ಜಸ್ಟ್ ಫ್ರೀ ಬಿಟ್ಟಿದ್ದೀನಿ. ವೆರಿ ವೆರಿ ಸಿಂಪಲ್ ಮೇಕಪ್ ಲುಕ್ ಯೂಸಿಂಗ್ ವೆರಿ ವೆರಿ ಮಿನಿಮಲ್ ಪ್ರಾಡಕ್ಟ್ಸ್. ತುಂಬ ಕಡಿಮೆ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ತುಂಬ ಕ್ವಾಂಟಿಟಿಯಲ್ಲೂ ಕಡಿಮೆ ಯೂಸ್ ಮಾಡಿ. ಸೊ ಸೆಲ್ಫ್ ಗ್ರೂಮಿಂಗ್, ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹೋಪ್ ಪೀಪಲ್ ಆರ್ ಲೈಕ್ ಇಟ್ ಇನ್ ದಿಸ್ ಲುಕ್. ನೀವು ನೋಡ್ತಾ ಇದ್ದೀರಾ, ಶೈನ್ ಆಗಿರ್ಬೋದು, ಡ್ಯೂವಿನೆಸ್, ನ್ಯಾಚುರಲ್. ನೋಡಿ, ನನ್ನ ನೆಕ್ಗೂ ನನ್ನ ಫೇಸ್ಗೂ ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತೀರಾ. ವೆರಿ ವೆರಿ ಸಿಂಪಲ್ ಮೇಕಪ್, ಗೆಸ್ಟ್ ಮೇಕಪ್ ಅಂತಾನು ಹೇಳ್ಬೋದು. ಸೊ ಇದೇ ಥರ ನೀವು ಮೇಕಪ್ನ ನಾನ್ ಬ್ರೈಡಲ್ಸ್, ಅಕಸ್ಮಾತ್ ಇವಾಗ ಬ್ರೈಡಲ್ ಅಪಾಯಿಂಟ್ಮೆಂಟ್ಸ್ಗೆ ಹೋಗಿರ್ತೀರಾ, ನಾನ್ ಬ್ರೈಡಲ್ಸ್ ಕೇಳ್ತಾರೆ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಡಿ ಅಂತ. ಸೊ ಈ ಥರ ಅವ್ರಿಗೆ ಮೇಕಪ್ ಮಾಡ್ಬೋದು ಇದೇ ಸ್ಟೆಪ್ಸ್ನ ಯೂಸ್ ಮಾಡಿ. ಇಲ್ಲಾಂದ್ರೆ ನೀವೇ ಯಾವುದಾದ್ರೂ ಈವೆಂಟ್ಸ್ಗೆ, ಸಣ್ಣ ಪುಟ್ಟ ಈವೆಂಟ್ಸ್ಗೆ ರೆಡಿಯಾಗಿ ಹೋಗಬೇಕು ಅಂದರೆ ಡೆಫಿನೆಟ್ಲಿ ನೀವು ಈ ಥರ ರೆಡಿ ಆಗ್ಬೋದು. ಸೊ ಯು ಕ್ಯಾನ್ ಯೂಸ್ ದ ಸೇಮ್ ಪ್ರಾಡಕ್ಟ್ಸ್. ಇನ್ನೂ ಡೌಟ್ಸ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಆ್ಯಂಡ್ ಈ ಲುಕ್ ಎಷ್ಟು ಇಷ್ಟ ಆಯಿತು ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮುಂದಕ್ಕೆ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತಲೂ ತಿಳಿಸಿ. ಎಸ್, ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಕೀಪ್ ಸಪೋರ್ಟಿಂಗ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ, ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಎಂಕರೇಜ್ ಮಾಡ್ತಿದ್ದೀರಾ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಯಲಿ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಸಿಂಪಲ್ ಮೇಕಪ್ ಲುಕ್ ಆ್ಯಂಡ್ ಸೆಲ್ಫ್ ಮೇಕಪ್ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋದು. ಹೋಪ್ ಪೀಪಲ್ ಆರ್ ಲೈಕಿಂಗ್ ದಿಸ್ ಲುಕ್. ಆ್ಯಂಡ್ ನೋಡಿ, ಎಸ್, ಲುಕ್ ಎಟ್ ದ್ಯಾಟ್ ಗ್ಲೋ. ಲುಕ್ ಎಟ್ ದ್ಯಾಟ್ ಗ್ಲೋ. ಯಾವುದೇ ರೀತಿ ಫಿಲ್ಟರ್ ಇಲ್ಲ, ಎಡಿಟಿಂಗ್ ಇಲ್ಲ. ನನ್ನ ಗ್ಯಾಲರಿಲಿ ಏನಿದೆ ಅದನ್ನೇ ನಾನು ಹಾಗೇನೆ ಜಸ್ಟ್ ಕಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಇಟ್. ಯು ಕ್ಯಾನ್ ಸಿ ದರ್ ಇಸ್ ನೋ ಡಿಫ್ರೆನ್ಸ್, ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಮೈ ಒರಿಜಿನಲ್ ಸ್ಕಿನ್ ಆ್ಯಂಡ್ ಮೈ ಫೇಸ್. ಆ್ಯಂಡ್ ಎಸ್, ಸೊ ದಿಸ್ ಇಸ್ ಮೈ ಜ್ಯುವೆಲ್ರಿ ಕಲೆಕ್ಷನ್. ರೆಂಟಲ್ ಜ್ಯುವೆಲ್ರಿ ಕಲೆಕ್ಷನಿಂದ ನಾನು ಇದು ಹಾಕೊಂಡಿದ್ದೀನಿ. ಸೊ ಯು ಕ್ಯಾನ್ ಲುಕ್ ಎಟ್ ದ ಕ್ವಾಲಿಟಿ ಆ್ಯಂಡ್ ಐ ಆಮ್ ಜಸ್ಟ್ ಲವಿಂಗ್ ಇಟ್. ನ್ಯೂ ಕಲೆಕ್ಷನ್ಸ್. ನಾನು ರೆಂಟಲ್ ಜ್ಯುವೆಲ್ರಿ ಕೂಡ ಪ್ರೊವೈಡ್ ಮಾಡ್ತೀನಿ. ಬ್ರೈಡಲ್ ಅಪಾಯಿಂಟ್ಮೆಂಟ್ಸ್ಗೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಪ್ರೊಫೆಷನಲ್ ಮೇಕಪ್ ಆ್ಯಂಡ್ ಹೇರ್ ಕಲಿಬೇಕು ಅಂದ್ರೂ ಕೂಡ ನೀವು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯು ಕ್ಯಾನ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಆಸ್ ವೆಲ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಹಾಕಿರ್ತೀನಿ. ಸೊ ದಿಸ್ ಇಸ್ ಇಟ್ ಆ್ಯಂಡ್ ದಿಸ್ ಇಸ್ ದ ಲುಕ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಮೇಕಪ್ ವಿಡಿಯೋ. ಹೋಪ್ ಯು ಪೀಪಲ್ loved this look and I am loving it as well. Thank you so much. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ. ಬಾಯ್, ಲವ್ ಯು ಆಲ್.